ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ನಿಮಗೆ ಅದ್ಭುತವಾದ ಶತ್ರುಗಳ ಬಾಯಿ ಸ್ತಂಭನ. ಶತ್ರುಗಳಿಗೆ ಬಾಯಿ ಸ್ತಂಭನವಾದರೆ ನಿಮಗೆ ಯಾವ ಥರದ ತೊಂದರೆಗಳು ಮಾಡೋದಿಲ್ಲ. ಬುದ್ಧಿ ಸ್ತಂಭನ, ಮುಖ ಸ್ತಂಭನ, ಬಾಯಿ ಸ್ತಂಭನ ಆದರೆ ನಿಮಗೆ ಯಾವ ರೀತಿಯಾಗಿ ಶತ್ರುಗಳಿಂದ ನಿಮಗೆ ತೊಂದರೆಗಳಾಗಲ್ಲ. ಆ ರೀತಿಯಾದಂಥ ಒಂದು ಮಂತ್ರ ಯಂತ್ರ ಎರಡು ಕೊಡ್ತಾ ಇದ್ದೀನಿ. ಇದು ಭಾಳ ಪವರ್ಫುಲ್ ಆಗಿದೆ. ಯಾರಿಗೆ ಶತ್ರುಗಳ ಕಾಟದಿಂದ ತೊಂದರೆ ಪಡ್ತಿದ್ದೀರಾ, ಯಾರು ನಿಮ್ಮನ್ನು ನಾನಾ ವಿಧದಲ್ಲಿ ತೊಂದರೆ ಕೊಟ್ಟು ಅವಮಾನ ಅಪಮಾನ ಮಾಡ್ತಿದ್ದಾರೆ, ನಿಮಗೆ ನಾನಾ ವಿಧದಲ್ಲಿ ಅವಮಾನ ಮಾಡಿ ನಾನಾ ವಿಧದಲ್ಲಿ ಏರುಪೇರು ಮಾಡ್ತಿರೋಂಥ ಜನಗಳಿಗೆ ಈ ಥರ ನೀವು ಒಂದು ಯಂತ್ರ ಮಂತ್ರ ಮಾಡಿ ಇದಕ್ಕೆ ನಿಮಗೆ ಒಂದು ರೀತಿಯಲ್ಲಿ ನಿಮಗೆ ರಕ್ಷಣೆ ಆಗುತ್ತೆ. ತುಂಬ ಕಷ್ಟ ಕೊಡ್ತಿರೋ ಅಂಥವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಇದೊಂದು ಯಂತ್ರ ಸುಲಭವಾದ ಮಾರ್ಗ. ನಿಮಗೆ ಈ ಮಾರ್ಗದಲ್ಲಿ ಹೋದರೆ ನಿಮ್ಮ ಶತ್ರು ಇವತ್ತು ನಿಮ್ಮನ್ನು ಬಿಡೋದೇ ಇಲ್ಲ. ಇವತ್ತು ನಿಮ್ಮನ್ನು ಮುಗಿಸ್ತೀನಿ, ನೀವು ದುಡ್ಡು ಕೊಟ್ಟಿರ್ತಾರೆ, ಕೊಡಲೇಬೇಕು ಅಂತ ಕೂತ್ಕೊಳ್ಳೋರು, ಆ ರೀತಿಯಾದಂಥವರು ಕೂಡ ಸ್ವಲ್ಪ ಶಾಂತವಾಗ್ತಾರೆ. ಇಲ್ಲ ಏನೋ ಒಂದು ರೀತಿಯಲ್ಲಿ ನಿಮಗೆ ಒಂದು ವಾಯ್ದೆ ಹಾಕಿರ್ತಾರೆ, ಆ ವಾಯ್ದೆಯಲ್ಲಿ ನಿಮಗೆ ಏನೇನೋ ಬೇರೆ ಬೇರೆ ವಿಧಾನಗಳು ಇರ್ತವೆ. ವ್ಯವಹಾರ ಅಂದಮೇಲೆ 101 ರೀತಿಯಲ್ಲಿ ವಿಧಾನಗಳಿದ್ದಾವೆ. ಅದರಲ್ಲಿ ನಿಮಗೆ ತೊಂದರೆ ಆಗದಂಗೆ ನಿಮ್ಮ ರಕ್ಷಣೆ ನೀವೇ ಮಾಡ್ಕೊಳ್ಳೋಕ್ಕೆ ನೀವು ಸುಮ್ಮನೆ ಸ್ತಂಭನ ಮಾಡೋದು ಮಾಡಬಾರ್ದು. ನಿಮ್ಮ ಕಷ್ಟನ ನೀವು ಕಾಪಾಡ್ಕೊಳ್ಳಿ. ನಿಮಗೆ ಮೇಲೆ ಬಂದಿರೋವಂಥ ಅವಮಾನಗಳನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಾನು ತಿಳಿಸ್ತಿದ್ದೀನಿ ಸುಲಭವಾದ ಒಂದು ಮಾರ್ಗನ. ಆದರೆ ನೀವೇ ಸುಮ್ಮನೆ ಬೇರೆಯವ್ರಿಗೆಲ್ಲ ಮಾಡಿ ಅದನ್ನು ಮಾಡೋಕ್ಕೋದ್ರೆ ಅವು ಯಾವುದೂ ಸಿದ್ಧಿ ಆಗಲ್ಲ. ಅವು ಒಬ್ಬರಿಗೆ ಕಷ್ಟ ಕೊಡೋದ್ರಿಂದ ಏನು ಸುಖ ನಿಮ್ಗಾಗಲ್ಲ. ನಿಮಗೆ ಕಷ್ಟ ಕೊಟ್ಟು ನಿಮ್ಮನ್ನು ತೊಂದರೆ ಕೊಟ್ಟು ನಾನಾ ವಿಧದಲ್ಲಿ ನಿಮಗೆ ತೊಂದರೆ ಕೊಡ್ತಿರ್ತಾರಲ್ಲ ಅಂಥವ್ರಿಗೆ ನೀವು ಅವ್ರ ಬಾಯಿ ಕಟ್ಟಿ, ಅವ್ರ ನಾಲ್ಗೆ ಕಟ್ಟಿ, ಅವ್ರ ಮುಖ ಸಮ್ಮಾನ ಮಾಡಿ, ನಾಲ್ಗೆ ಸಮ್ಮಾನ ಮಾಡಿ, ಅವ್ರ ದೃಷ್ಟಿ ಸಮ್ಮಾನ ಮಾಡಿ. ಇಂಥವ್ರಿಗೆ ಮಾಡೋದ್ರಿಂದ ನಿಮಗೆ 100ಕ್ಕೆ 100 ನಿಮಗೆ ಸಿದ್ಧಿ ಆಗುತ್ತೆ. ನೀವು ಬೇರೆ ಯಾರೋ ನಿಮ್ಗೆ ವೈರಿಗಳಾಗಿದ್ದಾಗ ಅವ್ರ ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ಹಿಂಗೆ ಮಾಡೋದ್ರಿಂದ ನಮಗೆ ತಿರುಗುಬಾಣ ಆಗುತ್ತೆ. ನ್ಯಾಯ ಧರ್ಮ ಅನ್ನೋದಿರುತ್ತೆ. ನ್ಯಾಯವಾಗಿ ಮಾಡಿದ್ರೆ, ನಮಗೆ ಕಷ್ಟ ಕೊಟ್ಟಿರೋರಿಗೆ ಮಾಡಿದ್ರೆ 100ಕ್ಕೆ 100 ನಿಮಗೆ ಸಿದ್ಧಿ ಆಗುತ್ತೆ. ನೀವು ಸುಮ್ಮನೆ ಒಂದು ದ್ವೇಷದ ಮೇಲೆ ನೀವು ಮಾಡಿದ್ರಿ ಅಂದರೆ ನಮಗೆ ಅದು ಬೇರೆ ರೀತಿಯಲ್ಲಿ ತಿರುಗಿ ಬರುತ್ತೆ. ಅದರಿಂದ ಎಚ್ಚರಿಕೆ ವಹಿಸ್ಕೊಂಡು ಮಾಡ್ಕೊಳ್ಳಿ. ಕಷ್ಟ ಯಾರ್ಯಾರು ಇದೆಯೋ, ಯಾರ್ಯಾರಿಗೆ ಅವಮಾನ ಆಗ್ತಿದೆಯೋ ಅಂಥವರು ಇದನ್ನು ನೀವು ಮಾಡಿಕೊಂಡು ನಿಮ್ಮ ರಕ್ಷಣೆ ನೀವು ಮಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ಇದನ್ನು ಮಾಡಬೇಕಾಗಿರೋಂಥ ವಿಧಾನ ನಿಮ್ಗೆ ಹೇಳ್ತೀನಿ. ಈ ಯಂತ್ರನ ಒಂದು ಭಾನುವಾರ, ಅಮಾವಾಸ್ಯೆ, ಸೂರ್ಯಗ್ರಹಣ, ಚಂದ್ರಗ್ರಹಣ ದಿವಸ ನೀವು ಇದನ್ನು ಮಾಡಬೇಕು. ನೀವು ಶುಚಿಭೂತರಾಗಿ ಇದನ್ನು ಯಂತ್ರನ ಬರೆಯುವಾಗ ಒಂದು ಪಂಚಲೋಹದ ತಗಡಿನಲ್ಲಿ ಬರೀಬೇಕು. ಒಂದು ಪಂಚಲೋಹದ ತಗಡಿನಲ್ಲಿ ಬರೆದು ಪೂಜಿಸಿ, ನೀವು ಇಲ್ಲಿ ಮಂತ್ರ ಕೊಟ್ಟಿದ್ದೀನಲ್ಲ, ಪೂಜಿಸಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಅದನ್ನು ನೀವು ಬರೆದು ಶತ್ರುಗಳ ಮೇಲೆ ನೀವೆಲ್ಲ ಸಿದ್ಧಿ ಮಾಡ್ಕೋಬೇಕು. ಯಂತ್ರನ ಎಲ್ಲ ಬರೆದಾದ ನಂತರ ಇದನ್ನು ನೀವು ಏನು ಮಾಡಬೇಕು ಅಂತ ಪೂಜೆನಲ್ಲಿಟ್ಟು ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟು ಮತ್ತು ನೀವು ಮಂತ್ರದಿಂದ ಮಂತ್ರಿಸಿ ನೀವು ಶತ್ರುಗಳ ಮೇಲೆ ನೀವು ವಿಜಯ ಸಾಧನೆ ಮಾಡಬೇಕು. ಶತ್ರುಗಳಿಂದ ನಿಮಗೆ ರಕ್ಷಣೆ ಆಗಬೇಕು ಅಂದರೆ ಅವ್ರನ್ನ ಹೆಸರನ್ನ ಬರೆದು ನೀವು ಈ ಮಂತ್ರನ ಹೇಳ್ಬೇಕು. ಮಂತ್ರನ ಹೇಳಿದ ನಂತರ ಈ ಮಂತ್ರ ಜಪ ಮಾಡಿ, ಇದನ್ನು ಜಪ ಮಾಡಿ ಇದಕ್ಕೆ ನೀವು ಹೋಮದ ರೀತಿನಲ್ಲೂ ಕೂಡ ನೀವೇ ಒಂದು ತರ್ಪಣ ಕೊಡಬೇಕಾಗತ್ತೆ. ಆ ರೀತಿ ಮಾಡಿದ ಇನ್ನೂ ಅದಕ್ಕೆ ಶಕ್ತಿ ಹೆಚ್ಚಾಗುತ್ತೆ. ಇದನ್ನು ಹೋಮ ಮಾಡಿ ಇದಕ್ಕೆ ಜಪ ಮಾಡಿದ ನಂತರ ನೀವು ಇದಕ್ಕೆ ತರ್ಪಣ ಕೊಡೋದ್ರಿಂದ ಇನ್ನೂ ಇದಕ್ಕೆ ತುಂಬ ಶಕ್ತಿ ಬರುತ್ತೆ. ಹೋಮ ಮಾಡಬೇಕು. ಇದು ಬ್ರಾಹ್ಮಣರಿಗೆ, ಈ ಜಂಗಮರಿಗೆ ನೀವೇನಾದರೂ ಅವರಿಗೆ ಒಂದು ಪ್ರಸಾದ ಕೊಡಬೇಕು. ಪ್ರಸಾದ ಅಂದರೆ ಅವ್ರಿಗೆ ಊಟಕ್ಕೆ ಕೊಡಬೇಕು. ನೀವು ಮಾಡಿದ್ರೆ ಅವರು ಸೇವನೆ ಮಾಡಲ್ಲ. ಅವ್ರಿಗೆ ದಕ್ಷಿಣೆ ಅಂತ ಅವ್ರಿಗೆ ಊಟ ಹಾಕಿ ಅಂದ್ಬಿಟ್ಟು ಏನಾದರೂ ಕೊಟ್ಬಿಡಿ. ಅವ್ರಿಗೆ ಭೋಜನ ಮಾಡಿಸಿದಂಗೆ ಒಂದು ಕಲ್ಪನೆ ಮಾಡ್ಕೊಳ್ಳಿ.
ಅದನ್ನು ಮಾಡಿಕೊಂಡಾಗ ಅವರು ನೀವು ಅನ್ನದಾನ ಮಾಡ್ದಂಗೆ ಆಗುತ್ತೆ. ಈ ಯಂತ್ರ ಬರೆದು ನೀವು ಧರಿಸ್ಕೊಂಡು ಅವ್ರಿಗೇನು ದಕ್ಷಿಣೆ ಕೊಟ್ರಿ ಅಂದರೆ ನೀವು ಅವ್ರಿಗೆ ಅನ್ನದಾನ ಮಾಡಿಸ್ದಂಗೆ ಆಗುತ್ತೆ. ಯಾರೋ ಜಂಗಿರಿಗಾಗಲಿ, ಜಂಗುಮ್ರಿಗಾಗಲಿ, ಫಕೀರಿಗಾಗಲಿ, ಬ್ರಾಹ್ಮಣರಿಗಾಗಲಿ, ಯಾರಿಗೆ ನಿಮಗೆ ಅವರು ಸಿಗ್ತಾರೋ ಅಂಥವ್ರಿಗೆ ನೀವೇನಾದರೂ ಒಂದು ಹೊತ್ತು ಊಟಕ್ಕೆ 1-2-3 ದಿವಸ ಹಂಗೆ ಕೊಡಿ. ಆವಾಗ ಅದಕ್ಕೊಂದು ಅನ್ನದಾನ ಮಾಡಿಸ್ದಂಗೆ ಆಗುತ್ತೆ. ಆವಾಗ ಯಂತ್ರನ ಕಟ್ಕೊಳ್ಳಿ. ಯಂತ್ರನ ಕಟ್ಕೊಳ್ಳೋದ್ರಿಂದ ನಿಮ್ಮ ಶತ್ರುಗಳು ನಿಮಗೆ ತೊಂದರೆ ಮಾಡ್ತಿದ್ರು ಕೂಡ ನಿಮಗೇನೂ ಆಗೋದಿಲ್ಲ. ಅವ್ರಿಗೆ ಮನಸ್ಸು ಬರೋದಿಲ್ಲ. ಮುಂಚೆ ಅದನ್ನು ಹೇಳಬೇಕು ಅಂದರೆ ಸ್ತಂಭನ ಮಾಡಿದ್ವಿ ಅಂದರೆ ಯಾವತ್ತೇ ಮಾಡಿದ್ರೂ ವಶೀಕರಣ ಸ್ತಂಭನ ಮಾಡಿದ್ರೆ ಆವಾಗ ನಿಮಗೆ ಶತ್ರುಗಳಿಂದ ನೀವೆಷ್ಟೇ ಜನ ಶತ್ರುಗಳಿದ್ರೂ ನೀವು ಕಾಪಾಡ್ಕೋಬೋದು. ನಿಮ್ಮನ್ನು ನೀವೇ ಕಾಪಾಡ್ಕೋಬೋದು. ಮುಂಚಿತವಾಗಿ ಈ ಥರ ನೀವು ಸ್ತಂಭನ ಕಲಿಬೇಕು. ಶತ್ರುಗಳನ್ನ ನಮ್ಮ ತಂಟೆಗೆ ಬರ್ದಂಗೆ ನಾವು ತಡೆಗಟ್ಟಬೇಕು ಅಂದರೆ ನೀವು ಈ ರೀತಿ ಕಲಿಬೇಕು. ಬರೀ ಮಾಟ ಮಂತ್ರಗಳಿಗೆ ಹೋಗ್ತಾ ಇದ್ದರೆ ಅದು ನಿಮಗೆ 2 ದಿವಸ ಸರಿ ಹೋಗುತ್ತೆ, ಮತ್ತೆ ನೀವು ಹೋಗ್ತಾನೆ. ಅದಕ್ಕೆ ನಿಮ್ಮದು ನೀವೇ ಕಲ್ತ್ರಿ ಅಂದರೆ ನೀವು ಅದನ್ನು ಸರಿ ಮಾಡ್ಕೊಂಡು ನೀವು ಮಾಡ್ಕೋಬೋದು. ಖರ್ಚಿಲ್ದಂಗೆ ವ್ಯವಹಾರ ಮಾಡ್ಬೋದು. ಪ್ರಿಯ ವೀಕ್ಷಕರೇ, ಇವೆಲ್ಲ ನೀವು ಕಲ್ತ್ಕೊಳ್ಳಿ ಅನ್ನೋದಕ್ಕಾಗಿ ನಿಮ್ಗೆ ತಿಳಿಸ್ತಿದ್ದೀನಿ. ಶತ್ರು ಸ್ತಂಭನ, ಶತ್ರು ಬಾಯಿಕಟ್ಟು, ದೃಷ್ಟಿ ಕಟ್ಟು ಎಲ್ಲ ಆಗುತ್ತೆ. ನಿಮ್ಮ ಮೇಲೆ ಅಂಥ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳಲ್ಲ. ಅಂಥ ವೈರತ್ವ ಇರಲ್ಲ. ವೈರತ್ವ ಹೋದರೆ ಎಲ್ಲ ಸರೋಗುತ್ತೆ. ಅದರಿಂದ ನಿಮಗಿಂಥ ಮಂತ್ರ ನಾನು ನಿಮಗೆ ಯಂತ್ರ ಮಂತ್ರ ಎರಡೂ ತಿಳಿಸ್ತಿದ್ದೀನಿ. ಯಾರು ಧರಿಸ್ಕೊತಾರೋ ಅವರಿಗೆ ಶತ್ರುಗಳೇ ಇರೋದಿಲ್ಲ. ನೀವು ಯಾರು ಧರಿಸ್ಕೊಂಡು ಹೋಗ್ತಿರೋ ಅಂಥವ್ರಿಗೆ ಶತ್ರು ಕಾಟನೇ ಇರೋದಿಲ್ಲ. ಈ ರೀತಿಯಾಗಿ ನೀವು ಮುಂದೆ ಈ ರೀತಿಯಾಗಿ ಒಂದೊಂದು ಪರಿಹಾರ ಮಾಡಿಕೊಂಡು ನೀವು ನಡ್ಕೊಂಡೋಗಿ ಆವಾಗ ಶತ್ರುಗಳ ಕಾಟದಿಂದ ನೀವು ವಿಮುಕ್ತಿ ಹೊಂದುತ್ತೀರಾ. ಪ್ರಿಯ ವೀಕ್ಷಕರೇ, ಶತ್ರು ಕಾಟದಿಂದ ಹಲವಾರು ಜನಗಳು ತುಂಬ ಕಷ್ಟಪಡ್ತಿದ್ದೀರಾ. ಅದರಿಂದ ಅಂಥ ಕಷ್ಟಪಡಬೇಡಿ. ಒಂದು ಚಿಕ್ಕದಾದಂಥ ತಂತ್ರ ಮಾಡಿ ನೀವು ಶತ್ರುಗಳಿಂದ ದೂರ ಸರೀರಿ. ನಿಮಗೆಲ್ಲ ಒಳ್ಳೆಯದಾಗುತ್ತೆ. ನಿಮಗೆ ಮುಂದೆ ಹಲವಾರು ರೀತಿಯಾದಂಥ ಯಂತ್ರ ಮಂತ್ರಗಳನ್ನ ತಿಳಿಸ್ತೀನಿ. ಮಾಡ್ಕೊಳ್ಳಿ. ನಿಮ್ಮ ಸುರಕ್ಷಣೆ ನೀವೇ ಮಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.